ಬಾಗಲಕೋಟೆ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಲ್ಲದ ಸರದಾರನಿಗೆ ಮತ್ತೆ ಒಲಿದ ವಿಜಯಮಾಲೆ. ಬಿಜೆಪಿ ತೆಕ್ಕೆಗೆ ಕೋಟೆ ನಗರಿ ಲೋಕಸಭಾ ಗದ್ದುಗೆ. ಲೋಕಸಭಾ ಚುನಾವಣೆಯಲ್ಲಿ ಸತತ ಗೆಲುವಿನ ಕಿರೀಟವನ್ನೇ ಹೊತ್ತ ಸತತ 4 ಬಾರಿ ಹ್ಯಾಟ್ರಿಕ್ ಆಗಿದ್ದ ಭಾರತೀಯ ಜನತಾ ಪಕ್ಷದ ಬಾಗಲಕೋಟೆ ಲೋಕಸಭಾ ಚುನಾವಣಾ ಅಭ್ಯರ್ಥಿ ಪಿಸಿ ಗದ್ದಿಗೌಡ್ರ 5ನೇ ಬಾರಿಯೂ 68,000 ಮತಗಳ ಅಂತರದಿಂದ ಕಾಂಗ್ರೆಸ್ ಪಕ್ಷದ ಸಂಯುಕ್ತ ಪಾಟೀಲ್ ಅವರನ್ನ ಸೋಲಿಸಿ ಕೋಟೆನಗರಿ ಗದ್ದುಗೆಗೆ ಏರಿರುವ ಹಳೆ ಹುಲಿ 5ನೇ ಬಾರಿ ಗೆದ್ದು ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ ಎನ್ನಬಹುದು. ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿತು. ಮತ ಎಣಿಕೆ ಕೇಂದ್ರದಲ್ಲಿಯೇ ನಮ್ಮ ಮಾಧ್ಯಮದ ಜೊತೆ ಮಾತನಾಡಿ ನನ್ನ ಗೆಲುವಿಗೆ ಶ್ರಮಿಸಿದ ಎಲ್ಲಾ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಶಾಂತಗೌಡ ಟಿ ಪಾಟೀಲ್, ಬಸವಂತಪ್ಪ ತಳವಾರ್, ಶೇಬನ್ನವರ್ ಶಿವು, ಭಿಕ್ಷಾವತಿ ಮಠ, ಶಿವಹೊಳಿ ಉಪಸ್ಥಿತಿಯಲ್ಲಿದ್ದರು. ವರದಿ ವೀರೇಶ್ ಎಸ್, ವಸ್ತ್ರದ್, ತಾಲೂಕು ವರದಿಗಾರರು, ಬಾದಾಮಿ. ಆದರೆ ಈ ಒಂದು ಕ್ಷೇತ್ರದ ಜನತೆ ಮೊದಲಿನಿಂದಲೂ ಕೂಡ ಮತ್ತೆ ಸನ್ಮಾನ್ಯ ನರೇಂದ್ರ ಮೋದಿ ಹಾಗೆಯೇ ಕಳೆದ 20 ವರ್ಷಗಳಿಂದ ನಮ್ಮ ಜೊತೆ ಅನ್ಯೋನ್ಯ ಸಂಬಂಧವನ್ನು ಹೊಂದಿ ನಮ್ಮ ಭಾವನೆಗೆ ಸ್ಪಂದನೆ ಮಾಡಿ ಕೆಲಸ ಮಾಡಿರ್ತಕ್ಕಂಥ ಗದ್ದಿಗೌಡರು ಮತ್ತೆ ಲೋಕಸಭಾ ಸದಸ್ಯರನ್ನಾಗಿ ಆಗಬೇಕು ಅನ್ನುವ ಒಂದು ಯೋಚನೆ ನನಗೆ ಇದ್ದು ನಮ್ಮ ಜನರಿಂದ ಮತ್ತೆ ನನಗೆ ಆಶೀರ್ವಾದ ಮಾಡಿದ್ದಾರೆ. ಸಚಿವರ ಪುತ್ರಿಯಂತ ಸಂಯುಕ್ತ ಪಾಟೀಲ್ ಅವರ ಒಂದು ಪೈಪೋಟಿ ನಮಗೆ ತೀವ್ರ ಪೈಪೋಟಿಯಲ್ಲಿ ಇರತಕ್ಕಂಥ ಸಂಯುಕ್ತ ಪಾಟೀಲ್ ಮನೆ ಒಂದು ಕಡೆ ಪಿಸಿ ಗದ್ದಿಗೌಡರು ಗೆಲುವಿಗೆ ಮುಖ್ಯ ಕಾರಣ ಅಂತ ಏನು ಕಾರಣಕರ್ತಕ್ಕಂಥ ಅಂಶ ಯಾವುದು? ನಾವು ಕಳೆದ 40 ವರ್ಷದಿಂದ ರಾಜಕೀಯದಲ್ಲಿ ಅವತ್ತು ಕೂಡ ನಾವು ಎಲ್ಲ ಜನರನ್ನು ಕೂಡ ಸಭಾವಂತರಿಗೆ ಅವರಿಗೆ ಗೌರವ ಕೊಡ್ತಾ ನನ್ನ ಕೈಲಾದಷ್ಟು ಮಟ್ಟಿಗೆ ಪ್ರಾಮಾಣಿಕ ಸೇವೆಯನ್ನು ಏನು ಮಾಡಿದ್ದೇನೆ ಅದನ್ನು ಪರಿಗಣನೆ ಮಾಡಿ ನನಗೆ ಮತ್ತೆ ಹ್ಯಾಟ್ರಿಕ್ ಗೆಲುವನ್ನು ಸಲ್ಲಿಸಿದ್ದಾರೆ ಗದ್ದಿಗೌಡರು. ಈ ಸಲ ಲೋಕಸಭೆಯಲ್ಲಿ ನಾವು ಚುನಾವಣೆತರಾಗಿದ್ದೀವಿ. ಜೊತೆಗೆ ಈ ಸಲ ಸಚಿವರಾಗುವಂತಹ ಸಾಕಷ್ಟು ನಿರೀಕ್ಷೆ ತುಂಬ ಇಟ್ಕೊಂಡಿದ್ದಾರೆ. ಆಸೆ ಪಟ್ಟಿದ್ದಂತೂ ನಿಜ, ಆದರೆ ಆ ವಿಚಾರ ನಮ್ಮ ನಾಯಕರಿಗೆ ಮಾಧ್ಯಮದ ಮೂಲಕ ಒಂದು ಗೆಲುವಿನ ಸಂಭ್ರಮದಲ್ಲಿ ತಾವು ಈ ಮಾಧ್ಯಮದ ಮೂಲಕ ಗೆಲುವಿಗೆ ಸಂಬಂಧಿಸ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಏನು ಸಲಹೆ ನೀಡ್ತಾರೆ? ನಾನು ನನ್ನ ಗೆಲುವಿಗೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರಿಗೆ, ನಮ್ಮ ಪಕ್ಷದ ರಾಷ್ಟ್ರೀಯ ಅದರ ಜೊತೆಗೆ ನಮ್ಮ ಕ್ಷೇತ್ರದ ಜನ ನನ್ನ ಮೇಲೆ ವಿಶ್ವಾಸವನ್ನಿಟ್ಟು ಮತ್ತೆ ಆಶೀರ್ವಾದವನ್ನು ಮಾಡಿದ್ದಾರೆ. ಅವರ ಒಂದು ಅವರಿಗೆ ಯಾವತ್ತೂ ಕೃತಿಕಾರನಾಗಿ ಕೆಲಸ ಮಾಡಿ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಜನರ ಕಲ್ಯಾಣಕ್ಕಾಗಿ ಪ್ರಾಮಾಣಿಕವಾಗಿ ನಾವು ಸೇವೆ ಮಾಡ್ತೀವಿ.